ಹೇ ಪ್ರೈಸ್ ದ ಲಾರ್ಡ್ ಎಲ್ಲರಿಗೂ. ಇದೇ ಸೇಮ್ ಬಟ್ಟೆ ನೋಡಿ ಬರೀ ಒಂದೇ ಬಟ್ಟೆ ಐತೇನಂತ ಹೇಳಿ ಅನ್ಕೋಬೇಡ್ರಿ. ಒಂದೇ ದಿನ ಭಾಳಷ್ಟು ಶಾರ್ಟ್ಸನ್ನು ಶೂಟ್ ಮಾಡಿ ಇಟ್ಕೊಂಡೀನಿ, ಒಂದು 4-5. ಆಮೇಲೆ ಇವತ್ತು ಈ ಲಾಂಗ್ ವೀಡಿಯೋ ಮಾಡ್ಬೇಕಂತೇಳಿ ಅಂದ್ಕೊಂಡೆ. ಸೊ ಲಾಂಗ್ ವೀಡಿಯೋ ಮಾಡತ್ತೀನಿ. ನನ್ನ ಬಗ್ಗೆ, ನಂದು ಕ್ರೈಸ್ತನ ಜರ್ನಿ ಬಗ್ಗೆ ಹೇಳಬೇಕು ಅಂಥೇಳಿ ಅಂತ ಅಂದ್ಕೊಂಡೆ. ಯಾಕಂದರೆ ಇವಾಗ ಪೀಸ್ ಐತಿ, ನನ್ನ ಮಗನೂ ಮಕ್ಕೊಂಡಾನ, ಆಮೇಲೆ ನನ್ನ ಕಡೆ ಚಾನ್ಸ್ ಐತಿ ಹೇಳೋದು. ಸೊ ಅದಕ್ಕೋಸ್ಕರ ನಾನೇ ವೀಡಿಯೋ ಮಾಡತ್ತೀನಿ. ಫಸ್ಟ್ ನಾ ಯೇಸು ಸ್ವಾಮಿ ಹೆಂಗೆ ಸ್ವೀಕಾರ ಮಾಡಿದೆ ಅಂಥೇಳಿ ಹೇಳ್ತೀನಿ. ನಮ್ಮ ಫ್ಯಾಮ್ಲಿಯವರು ರೋಮನ್ ಕ್ಯಾಥಲಿಕ್ ಬ್ಯಾಕ್ಗ್ರೌಂಡಿಂದ ಬರ್ತಾರೆ. ಸೊ ನಾವು ರೋಮನ್ ಕ್ಯಾಥಲಿಕ್ ಇದ್ವಿ, ವಿಗ್ರಹಗಳನ್ನು ಪೂಜಿಸ್ಕೊತ ಇದ್ವಿ. ನಾನು ನಮ್ಮ ತಂಗಿ ಇದ್ವಿ. ನಾನು ಇನ್ನೂ ಸಣ್ಣಕ್ಕಿದ್ದೆ, ಅವಾಗೇನೋ ಫಸ್ಟ್ ಸ್ಟ್ಯಾಂಡರ್ಡ್ ಆರ್ ಸಮಥಿಂಗ್ ಇರ್ಬೋದು. ಅವಾಗ ಒಬ್ಬರು ನಮ್ಮ ಮಾಮ ಅವ್ರು ಪಾಸ್ಟರ್ ಅದಾರಿ. ಸೊ ಅವ್ರು ನಮ್ಮ ಲೈಫ್ ಒಳಗೆ ಬಂದ್ರೆ ಅವಾಗ ಬಂದು ಹಿಂಗೆ ಯೇಸು ಸ್ವಾಮಿ ಬಗ್ಗೆ ಹೇಳಿದರು. ಸೊ ಅದೆಲ್ಲ ಸ್ಟ್ಯಾಚ್ಯೂಸ್ ಇತ್ತಲ್ಲ, ಅದನ್ನೆಲ್ಲ ತೆಗೆದುಬಿಟ್ರು. ಸೊ ಇನ್ಮೇಲಿಂದ ಹೀಗೆ ಯೇಸು ಸ್ವಾಮಿಗೆ ಸ್ವೀಕಾರ ಮಾಡ್ಕೊಂಡ್ವಿ. ನಮ್ಮ ಮನೆಯದವರೆಲ್ಲ ಸ್ವೀಕಾರ ಮಾಡಿದ್ರು. ಆಮೇಲೆ ನಾವು ಒಂದು ಬೇರೆ ಪ್ಲೇಸ್ ಒಳಗಿದ್ವಿ, ಅಲ್ಲಿಂದ ಈ ಪ್ಲೇಸಿಗೆ ಬಂದ್ವಿ, ಕರ್ನಾಟಕಕ್ಕೆ ಬಂದಮೇಲೆ ಯೇಸು ಸ್ವಾಮಿನ ಸ್ವಂತ ರಕ್ಷಕನನ್ನಾಗಿ ನಾನು ಸ್ವೀಕಾರ ಮಾಡಿದೆ. ಅಷ್ಟು ಸಣ್ಣ ಏಜಿಗೂ ನನ್ನ ತಿಳುವಳಿಕೆ ಇತ್ತು, ನಾನೇನು ಮಾಡತ್ತೀನಿ ಯೇಸು ಸ್ವಾಮಿಗೆ ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿದೆ. ಅಷ್ಟು ಏಜಿಗೆ ತಿಳುವಳಿಕೆ ಇತ್ತಂದರೆ ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗೆ ಅವಾಗ ತಿಳುವಳಿಕೆ ಇತ್ತು. ಅದು ದೇವರ ಕೃಪೆಯಿಂದನೇ ನನಗೆ ತಿಳುವಳಿಕೆ ಬಂತು, ಹೆಂಗೆ ಬಂತು ಗೊತ್ತಿಲ್ಲ. ಆದರೆ ನಾನು ಹೌದು, ಯೇಸು ಸ್ವಾಮಿನೇ ನಿಜವಾದ ದೇವರನ್ನು ನಂಬಿದೆ. ಅವ್ರು ನಮಗೋಸ್ಕರ ಏನೆಲ್ಲ ಶಿಲುಬೆ ಮೇಲೆ ತಮ್ಮ ಪ್ರಾಣವನ್ನು ಕೊಟ್ಟರು, ಅದನ್ನೆಲ್ಲನೂ ನಾನು ನಂಬಿದೆ, ಏನೂ ಡೌಟ್ ಪಟ್ಟಿಲ್ಲ. ಸೊ ನನಗೆ ಕನ್ನಡ ಭಾಷೆ ಅವಾಗ ಅಷ್ಟೊಂದು ಬರ್ತಿದ್ದಿಲ್ಲ, ಬಟ್ ನಾನು ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಕನ್ನಡ ಒಳಗೆ. ಅದು ಒಂದು ಮಿರಾಕಲ್. ಕನ್ನಡ ಬರದೇ ಇರುವಂಥ ಹುಡುಗಿ ಕನ್ನಡ ಒಳಗೆ ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದು ದೇವರ ಕೃಪೆ. ಆಮೇಲೆ ಅನ್ಯ ಭಾಷೆನೂ ಬಂತು, ಸ್ವಲ್ಪ ದಿನದೊಳಗೆ ಬಂತು, ಭಾಳಿಲ್ಲ, ಸ್ವಲ್ಪ ದಿನದೊಳಗೆ ಅನ್ಯ ಭಾಷೆನೂ ಬಂತು ಮಾತಾಡೋಕ್ಕೆ. ಅದು ಒಂದು ಸರ್ಪ್ರೈಸಿಂಗ್. ಲೈಕ್ ಅನ್ಯ ಭಾಷೆನೂ ಜಲ್ದಿನೇ ಮಾತಾಡೋದು ಕಲಿತೆ. ದೇವರ ಕೃಪೆಯಿಂದ ನಾನು ನನ್ನ ದೇವರಿಗೆ ಹೀಗೆ ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿದ್ದು. ನಮ್ಮ ಫ್ಯಾಮಿಲಿಯವರು ಸ್ವೀಕಾರ ಮಾಡ್ಯಾರಂಥೇಳಿ ನಾನು ಸ್ವೀಕಾರ ಮಾಡಿದೆ, ಅಥವಾ ಜಸ್ಟ್ ಫ್ಯಾಮಿಲಿದವರು ಸ್ವೀಕಾರ ಸಲುವಾಗಿ ಅಂದರೆ ಫುಲ್ ಫ್ಯಾಮಿಲಿನೇ ಹಿಂಗಾಗೈತಂತಿಲ್ಲ. ನಾನು ನಿಜವಾಗ್ಲೂ ದೇವರಿಗೆ ಅರ್ಥ ಮಾಡಿಕೊಂಡೆ ಸ್ವೀಕಾರ ಮಾಡಿರೋದು ನನ್ನ ಸ್ವಂತ ರಕ್ಷಕನನ್ನಾಗಿ. ಜಸ್ಟ್ ಬಿಕಾಸ್ ನಮ್ಮ ಫ್ಯಾಮಿಲಿಯವ್ರು ಬಿಲೀವರ್ಸ್ ಆದ್ರಂಥೇಳಿ ನಾನೇನು ಬಿಲೀವರ್ಸ್ ಆಗಿಲ್ಲ. ಇವಾಗೂ ನಾನು ಯೇಸು ಸ್ವಾಮಿನೇ ಸ್ವಂತ ರಕ್ಷಕನನ್ನಾಗಿ ಅನ್ಕೋತೀನಿ. ನಾನು ಸಾಯೋವರೆಗೂ ನನ್ನ ದೇವರಿಗೆ ನಾನು ನಂಬ್ತೀನಿ, ಅದು ಬಿಟ್ಟರೆ ಬೇರೆ ಏನೂ ನಂಬಂಗಿಲ್ಲ. ನಾನು ಬೈಬಲನ್ನು ಫಾಲೋ ಮಾಡ್ತೀನಿ, ಯಾರೇನು ಹೇಳ್ತಾರೆ ಅದನ್ನೆಲ್ಲ ಫಾಲೋ ಮಾಡೋಂಗಿಲ್ಲ. ಬೈಬಲ್ ಫಾಲೋ ಮಾಡ್ತೀನಿ, ದೇವ್ರ ವಾಕ್ಯನ ಫಾಲೋ ಮಾಡ್ತೀನಿ. ಯಾರಾದರೂ ಏನಾರು ಹೇಳಿದರೆ ಫಸ್ಟ್ ಅದು ಬೈಬಲ್ ಒಳಗೆ ಐತೇನಂಥೇಳಿ ಚೆಕ್ ಮಾಡಿರಿ. ಯಾಕಂದರೆ ಈಗ ಭಾಳ ಫಾಲ್ಸ್ ಪ್ರೀಚರ್ಸ್ ಬರತ್ತಾರಂತ, ಅವ್ರು ಏನೇನೋ ಹೇಳ್ತಾರೆ. ಸೊ ಯಾರೇನು ಹೇಳಿದ್ರು ಅಟ್ ದ ಎಂಡ್ ಆಫ್ ದ ಡೇ ಬೈಬಲ್ ಏನು ಹೇಳ್ತಿತ್ತಲ್ಲ, ನಾವು ಅದನ್ನೇ ನಂಬಬೇಕು. ಸೊ ಅವ್ರು ಹೇಳಕತ್ತಾರಂಥೇಳಿ ಮಾತ್ರಕ್ಕೆ ಕೇಳಿ ಫಾಲೋ ಮಾಡೋದಲ್ಲ, ಬೈಬಲ್ ಒಳಗೆ ಏನೈತಿ ಅಂಥೇಳಿ ನಾವು ನೋಡಿ ನಂಬಬೇಕು. ಸೊ ನಾನಂತರೂ ಪಕ್ಕಾ ಬೈಬಲ್ ಫಾಲೋವರ್. ಫಸ್ಟ್ ನಾನು ಬೈಬಲನ್ನೇ ನಂಬ್ತೀನಿ, ಬೈಬಲ್ ಒಳಗೆ ಏನೈತಿ ಅದನ್ನೇ ನಂಬ್ತೀನಿ, ಬೈಬಲನ್ನು ಓದ್ತೀನಿ. ಅದು ಬಿಟ್ಟರೆ ನೆಕ್ಸ್ಟ್ ಏನು ಹೇಳ್ತಾರಲ್ಲ ಅದು ಓಕೆ, ಬೈಬಲ್ ಅಕಾರ್ಡಿಂಗ್ ಟು ಹೇಳಿದರೆ ನಂಬೋದು. ಆದರೂ ಅದು ನಮಗೆ ಸರಿ ಅನಿಸಿಲ್ಲ ಅಂದರೆ ಬೈಬಲ್ನಾಗ ಹೋಗಿ ನೋಡಬೇಕು, ನೋಡಿ ಸರಿ ಐತಿಲ್ಲ ಅಂಥೇಳಿ ಚೆಕ್ ಮಾಡಿ ಫಾಲೋ ಮಾಡಿರಿ. ನಾನು ಪ್ರೇಯರ್ ಮಾಡ್ತೀನಿ. ನನಗೆ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಬರ್ತೈತೆ ಅಂತ ನಾನು ಹೇಳೀನಿ. ನಾ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಒಳಗೂ ಪ್ರೇಯರ್ ಮಾಡಬಹುದು ದೇವರ ಕೃಪೆಯಿಂದ. ಸೊ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಲ್ಯಾಂಗ್ವೇಜಸ್ ಒಳಗೂ ದೇವರಿಗೆ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸ್ಬೋದು. ನೀವು ಪ್ರೇಯರ್ ಮಾಡಿರಿ, ಬೈಬಲ್ ಓದ್ರಿ, ಯಾರೇನು ಹೇಳ್ತಾರೆ ಅದನ್ನು ಸುಮ್ಮನೆ ನಂಬೇಡ್ರಿ. ನಾನು ಏನು ಹೇಳ್ತೀನಿ ಅದನ್ನು ನಂಬೇಡ್ರಿ, ದೇವ್ರ ವಾಕ್ಯ ಏನು ಹೇಳ್ತೈತಿ ಅದನ್ನು ನಂಬ್ರಿ. ಇದು ನನ್ನ ಜರ್ನಿ ಆಗಿತ್ತು. ಇದುವರೆಗೂ ನಾನು ಹಿಂತಿರುಗಿ ದೇವರಿಗೆ ಬಿಟ್ಟು ಹೋಗಿಲ್ಲ. ಆ ದಿನದಿಂದ ಹಿಡಿದು ಈ ದಿನದವರೆಗೂ ಯೇಸು ಕ್ರಿಸ್ತನ ಜೊತೆಗೆ ನಡೆದೀನಿ. ದೇವರು ನನ್ನ ಕೈ ಬಿಟ್ಟಿಲ್ಲ. ಎಲ್ಲ ಹಂತದೊಳಗೂ ದೇವರು ಸಹಾಯ ಮಾಡಿ ನಡೆಸಿದ್ದಾನೆ. ದೇವರಿಗೆ ನಾವು ಬಿಟ್ಟಿಲ್ಲ, ನಮಗೂ ದೇವ್ರು ಬಿಟ್ಟಿಲ್ಲ. ಇನ್ನು ನಾವು ದೇವ್ರಿಗೆ ಬಿಡ್ಬೋದೇನೋ, ಆದರೆ ದೇವ್ರು ನಮಗೆ ಬಿಡೋಂಗಿಲ್ಲ ಅಂತ. ಸೊ ದೇವ್ರು ನಮಗೆ ಸ್ತೋತ್ರ. ಇಷ್ಟೇ ರೀ ನಂದು ಸಿಂಪಲ್ ಇರೋ ಜರ್ನಿ. ನಾವೆಲ್ಲರೂ ಒಂದೇ ಸಲಕ್ಕೆ ಬಿಲೀವರ್ಸ್ ಆಗಿರೋದು. ನಾನು, ನಮ್ಮ ಮಮ್ಮಿ, ನಮ್ಮ ಪಪ್ಪ, ನಮ್ಮ ತಂಗಿದು ಗೊತ್ತಿಲ್ಲ, ಆಕೆಯಿಂದ ಸಣ್ಣಕ್ಕಿದ್ಲು. ಬಟ್ ನನಗಂತೂ ಅವಾಗ ತಿಳುವಳಿಕೆ ಇತ್ತು. ಸೊ ನಾನು ಅವಾಗ ಯೇಸು ಕ್ರಿಸ್ತನನ್ನು ನನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿ ಅವಾಗಿಂದ ಇದುವರೆಗೂ ದೇವರೊಳಗೆ ಅದ್ದೀವಿ. ಯಾವತ್ತೂ ವಾಪಸ್ ತಿರುಗಿ ಹೋಗಿಲ್ಲ, ಹೋಗೋದು ಇಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರ.
ಹೋಪ್ ನಿಮಗೆ ನಂದು ಜರ್ನಿ ಬಗ್ಗೆ ಸ್ವಲ್ಪ ಗೊತ್ತಾಗೈತೆ ಅಂತೇಳಿ. ಸಾರಿ, ಸಡನ್ಲಿ ಒಂದು ಥಾಟ್ ಬಂದಿತ್ತು. ನಾನು ಹೇಳಿದೆ ಅಲ್ಲ ನಾವು ವಾಪಸ್ ಹಿಂತಿರುಗಿ ಹೋಗಿಲ್ಲ ಅಂತ. ಸೊ ದೇವರು ಸಡನ್ಲಿ ಕ್ಲಿಕ್ ಮಾಡಿದರು, ಇಲ್ಲ ನೀನು ಹಿಂತಿರುಗಿ ಒಂದ್ಸಲ ಹೋಗಿದ್ದಿ ಅಂತ. ಸೊ ಹೇಳ್ತೀನಿ, ಹಾಂ ಹೌದು, ನಾವು 7th ಸ್ಟ್ಯಾಂಡರ್ಡ್ ಇದ್ವಿ. ಆವಾಗ ಸ್ಕೂಲ್ ಸಲುವಾಗಿ 6th ಸ್ಟ್ಯಾಂಡರ್ಡ್ ಮುಗ್ದಿತ್ತು. 7th ಸ್ಟ್ಯಾಂಡರ್ಡಿಗೆ ನಮ್ಗೆ ಒಳ್ಳೆ ಸ್ಕೂಲಿಗೆ ಹಾಕಬೇಕಿತ್ತು. ನಾವು ಗೌರ್ಮೆಂಟ್ ಸ್ಕೂಲ್ ಒಳಗೆ ಕೆಲಸ ಅಂದರೆ ಓದ್ತಿದ್ವಿ. ಸೊ ನಮ್ಮ ಮಮ್ಮಿ ವರ್ಕ್ ಮಾಡ್ತಿದ್ರು ಫ್ಯಾಕ್ಟ್ರಿ ಒಳಗೆಲ್ಲ. ನಮ್ಮ ಕಂಡೀಷನ್ ಭಾಳ ಚೆನ್ನಾಗಿದ್ದಿದ್ದಿಲ್ಲ. ಸೊ ಅವಾಗ ಒಬ್ಬರು ಅವರು ನಮ್ಮ ರಿಲೇಟಿವ್ಸೇ, ಅವ್ರು ನಮ್ಮ ಕಾನ್ವೆಂಟ್ ಸ್ಕೂಲಿಗೆ ಹಾಕ್ತೀನಿ, ಬಟ್ ನೀವು ಇಲ್ಲೇ ರೋಮನ್ ಕ್ಯಾಥಲಿಕ್ ಚರ್ಚಿಗೆ ಬರಬೇಕು, ರೋಮನ್ ಕ್ಯಾಥಲಿಕ್ಕಿಂದೇ ಫಾಲೋ ಮಾಡಬೇಕು ಅಂತ ಹೇಳಿದ್ರು. ಸೊ ನಮ್ಮ ಭವಿಷ್ಯದ ಸಲುವಾಗಿ ಅಂಥೇಳಿ ನಮ್ಮ ಮಮ್ಮಿಯವರೆಲ್ಲ ಮತ್ತು ನಾವು ವಾಪಸ್ ರೋಮನ್ ಕ್ಯಾಥಲಿಕ್ ಚರ್ಚಿಗೆ ಹೋದ್ವಿ. ಹಾಂ, ಮತ್ತು ನಾವು ರೋಮನ್ ಕ್ಯಾಥಲಿಕ್ ಫಾಲೋ ಮಾಡಕತ್ವಿ. ಅಂದರೆ ಟೋಟಲಿ ಪೂರಾ ಅಂದರೆ ದೇವರ ಯೇಸು ಯಾರಂತ ಗೊತ್ತಿತ್ತು, ಬಟ್ ನಾವು ಒಂದ್ಸಲ ಹೋಗಿದ್ವಿ, ಬ್ಯಾಕ್ ಆಗಿದ್ವಿ. ಆದರೆ ವಿತಿನ್ ಇಯರ್ ಅಂದರೆ 7th ಸ್ಟ್ಯಾಂಡರ್ಡ್ ಮುಗಿದ್ರೊಳಗೆ ಮತ್ತು ನಾವು ಅಲ್ಲಿಂದ ಬಿಟ್ವಿ. ದೇವ್ರಿಗೆ ಇಷ್ಟ ಆಗಲಿಲ್ಲ ಅನ್ನಿಸ್ತೈತೆ ನಾವು ವಾಪಸ್ಸಲ್ಲಿ ಹೋಗಿರೋದು. ಸೊ ದೇವ್ರು ನಮ್ಗೆ ಅಲ್ಲಿಂದ ಹೊರಗೆ ಕರ್ಕೊಂಬಂದ್ರು. 1 ಇಯರ್ ಅಷ್ಟೇ ಅಲ್ಲಿದ್ವಿ. ಅಲ್ಲಿ ಹೋಗೋಕ್ಕೂ ಇಷ್ಟ ಆಗ್ತಿದ್ದಿಲ್ಲ ಚರ್ಚಿಗೆಲ್ಲ. ಹಂಗೆ ಹೋಗಲೇಬೇಡ, ಕಾಟಾಚಾರಕ್ಕೆ ಹೋಗಬೇಕಾಗ್ತಿತ್ತು. ಸೊ ವಿದಿನ್ 1 ಇಯರ್ ಅಷ್ಟೇ ಇದ್ದು ಆಮೇಲೆ ನಾವು ಅಲ್ಲಿಂದ ಎಸ್ಕೇಪ್ ಆದ್ವಿ. ಸೊ ಸುಳ್ಳು ಹೇಳೋಕ್ಕೆಲ್ಲ ಏನು ಇಷ್ಟ ಇಲ್ಲ, ಸುಳ್ಳು ಹೇಳಿನೂ ಏನೂ ಆಗಬೇಕಾಗಿಲ್ಲ. ಸೊ ಮರ್ತಿದ್ದೆ. ಸೊ ದೇವ್ರ ಕೃಪೆಯಿಂದ ದೇವ್ರ ಆತ್ಮ ನನಗೆ ತಿಳಿಸಿದ, ಇಲ್ಲ ನೀವು ಒಂದ್ಸಲ ನಾನು ಬಿಟ್ಟು ರೋಮನ್ ಕ್ಯಾಥಲಿಕ್ ಕಡೆ ವಾಪಸ್ ಹೋಗಿದ್ದಿ ಅಂಥೇಳಿ. ಸೊ ಥ್ಯಾಂಕ್ ಯು ದೇವ್ರ ಆತ್ಮ ನನಗೆ ತಿಳಿಸಿದಕ್ಕೋಸ್ಕರ. ಸೊ ಹೋಗಿದ್ವಿ. ಮತ್ತು ಅದಾದಮೇಲೆ ಆ ಇನ್ಸಿಡೆನ್ಸ್ ಆದಮೇಲೆ ಮತ್ತೆ ದೇವರು ಬಿಟ್ಟು ಯಾವತ್ತೂ ಹೋಗಿಲ್ಲ. ಅದಾದಮೇಲೆ ದೇವರಿಗೆ ಹಿಡ್ಕೊಂಡೇ ನಡೆಯಕತ್ತೀವಿ. ಜೀವನ ಪರ್ಯಂತ ದೇವರಿಗೆ ಹಿಡ್ಕೊಂಡೇ ನಡಿತೀನಿ. ಬದುಕಿದರು ಕ್ರಿಸ್ತನಿಗಾಗಿ, ಸತ್ತರು ಅದು ಕ್ರಿಸ್ತನಿಗಾಗಿ ಅಂಥೇಳಿ ನನ್ನ ಲೈಫು ನಾನು ಅಂದ್ಕೊಂಡೇನಿ. ಸೊ ನನ್ನ ಲೈಫ್ ಒಳಗೆ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ದೇವ್ರೇನು ಅಂದ್ಕೊಂಡ ನನ್ನ ಸಲುವಾಗಿ ಅದೇ ಆಗಲಿ. ಇದಿತ್ತು ನಂದು ಜರ್ನಿ ಕ್ರಿಸ್ತನೊಂದಿಗೆ. ಸೊ ನನ್ನ ಚಾನಲ್ ನೇಮ್ ಐತಿ ಮೈ ಲೈಫ್ ವಿತ್ ಕ್ರೈಸ್ಟ್ ಅಂಥೇಳಿ. ಸೊ ನನ್ನ ಜೀವನ ಕ್ರಿಸ್ತನೊಂದಿಗೆ ಹೆಂಗೆ ಶುರು ಆಯ್ತು ಅದೇ ಹೇಳಿಲ್ಲ ಅಂದರೆ ಈ ಚಾನಲ್ ಹೇಗೆ ಅಂತ. ಪ್ಲೀಸ್ ನನ್ನ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕ್ರಿಶ್ಚಿಯನ್ಸ್ ಕ್ರಿಯೇಟರ್ಸಿಗೆ ಸಪೋರ್ಟ್ ಮಾಡಿರಿ. ಯಾಕೆಂದರೆ ಭಾಳ ಕಡಿಮೆ ಕ್ರಿಯೇಟರ್ಸ್ ಅದಾರ. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ನಿಮ್ಮ ಪ್ರಾರ್ಥನೆಯಲ್ಲಿ ನನಗೂ ನೆನಪು ಮಾಡ್ಕೊರಿ. ಥ್ಯಾಂಕ್ ಯು.